ನಮಸ್ಕಾರ. ಐಪಿಎಲ್ ಸೀಸನ್ 19ಕ್ಕೂ ಮುನ್ನ RCB ಅಭಿಮಾನಿಗಳಿಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. RCB ಅಭಿಮಾನಿಗಳಿಗೆ ಬಂತು ನೋಡಿ ದೊಡ್ಡ ಸಿಹಿ ಸುದ್ದಿ. ಇನ್ನು RCB ಅಭಿಮಾನಿಗಳಿಗೆ ಬಂದಿರುವ ಆ 3 ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಈ ಬಾರಿಯ IPL ಸೀಸನ್ 19 ಮಾರ್ಚ್ 28ರಂದು ಆರಂಭವಾಗಲಿದ್ದು, ಈ ಒಂದು ಸೀಸನ್ನಲ್ಲಿ ಮೊದಲ ಪಂದ್ಯವೇ ಅಂದರೆ ಓಪನಿಂಗ್ ಮ್ಯಾಚ್ RCB ಮತ್ತು SRH ಮಧ್ಯೆ ಇರುವುದರಿಂದ ಹೀಗಾಗಿ ಈ ಒಂದು ಪಂದ್ಯಕ್ಕೆ 2 ಗುಡ್ ನ್ಯೂಸ್ ಬಂದರೆ, ಅದರ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಪ್ಯಾಟ್ ಕಮಿನ್ಸ್ ಈ ಬಾರಿ SRH ತಂಡದಲ್ಲಿ ಇರೋದಿಲ್ಲ. ಹೀಗಾಗಿ ಇಂಜುರಿಯಿಂದ ಈ ಬಾರಿಯ ಸೀಸನ್ 19ನ್ನು ಪ್ಯಾಟ್ ಕಮಿನ್ಸ್ ಅವರು ಮಿಸ್ ಮಾಡಿಕೊಂಡಿದ್ದಾರೆ. ಅಂದರೆ ಇದು SRH ತಂಡಕ್ಕೆ ಹೊಡೆತ ಆಯಿತು ಅಂದರೆ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೀಗಾಗಿ SRH ತಂಡಕ್ಕೆ ಅಭಿಷೇಕ್ ಶರ್ಮಾ ಅವರ ನಾಯಕತ್ವ ಕೂಡ ವಹಿಸಿಕೊಂಡಿದ್ದಾರೆ. ಬಟ್ ಇದು RCB ಅಭಿಮಾನಿಗಳಿಗೆ ಸಿಕ್ಕಿರುವ ಮೊದಲನೇ ಗುಡ್ ನ್ಯೂಸ್ ಆಯಿತು ಅಂದರೆ, ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ RCB ಎಲ್ಲ ಪಂದ್ಯಗಳು ಕೂಡ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತಾ ಇದೆ ಅಂತ ಅಫಿಷಿಯಲ್ ಆಗಿ ಕೂಡ ಕನ್ಫರ್ಮೇಷನ್ ಸಿಕ್ತು. ಬಟ್ ಇನ್ನು ಮೂರನೇ ಗುಡ್ ನ್ಯೂಸ್ ಜಾಶ್ ಹಜಲ್ವುಡ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದ್ದು, ಹೀಗಾಗಿ ಅವರು ಪುನಃ ಚೇತರಿಸಿಕೊಳ್ಳುವ ಸಾಧ್ಯತೆ ಇದ್ದು ಬಾಲಿಂಗನ್ನು ಕೂಡ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ಹೀಗಾಗಿ ಅವರು ಭಾರತಕ್ಕೆ ಬಂದು ಇಲ್ಲಿ IPL ಆಡುವ ಎಲ್ಲ ಸಾಧ್ಯತೆ ಇರಲಿದ್ದು, ಇದು ಮೂರನೇ ಗುಡ್ ನ್ಯೂಸ್ ಆಯಿತು ಅಂದರೆ, ನಾಲ್ಕನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ RCBಯ ಜರ್ಸಿಯಲ್ಲಿ ಗ್ರೀನ್ ಅಂದರೆ ಗೋಲ್ಡನ್ ಕಲರಲ್ಲಿ ಟಾಟಾ IPL ಅಂತ ಸ್ಪೆಷಲ್ ಆಗಿ ಬರೆದಿದೆ. ಬಟ್ ಉಳಿದ ಯಾವ ತಂಡಕ್ಕೂ ಕೂಡ ನಿಮಗೆ ನೋಡ್ತಾ ಇರ್ಬೋದು. ಬಟ್ ಚೆನ್ನೈ ಆಗಲಿ ಮುಂಬೈ ಯಾವ ತಂಡಕ್ಕೂ ಕೂಡ ಈ ಥರ ಗೋಲ್ಡನ್ ಜರ್ಸಿಯಲ್ಲಿ ಇಲ್ಲ. ತೋಳಿನ ಮೇಲೆ ಟಾಟಾ IPL ಎಂದು ಗೋಲ್ಡನ್ ಜರ್ಸಿಯಲ್ಲಿ ಬರೆದಿದ್ದು, ಇದು RCB ಅಭಿಮಾನಿಗಳಿಗೆ ಸ್ಪೆಷಲ್ ಗಿಫ್ಟ್. ಯಾಕಂದರೆ 2025ರಲ್ಲಿ ಚಾಂಪಿಯನ್ ಅದಕ್ಕಾಗಿ ಡಿಪೆಂಡಿಂಗ್ ಚಾಂಪಿಯನ್ ಅಂತ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಏನಪ್ಪ ಅಂದರೆ RCBಗೆ ಸಿಕ್ಕಿರುವ ಗುಡ್ ನ್ಯೂಸ್ ಆಯಿತು ಅಂದರೆ, ಈ ಒಂದು ಗುಡ್ ನ್ಯೂಸ್ಗಳಲ್ಲಿ ನಿಮಗೆ ಇಷ್ಟವಾದ ಗುಡ್ ನ್ಯೂಸ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.